Hi guys, welcome back to my channel. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಏನಿ ಟ್ರಾವೆಲ್ ವಿಡಿಯೋ ಅಂದ್ಕೊಂಡಿದ್ರೆ ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅಕ್ಷಯ್ ಇವನ್ ಬಂದು ನನ್ನ ತಮ್ಮ ಅಕ್ಷಯ್ ಅಂತ. ನಾವು 6 ಮೆಂಬರ್ಸ್ ಹೋಗಿದ್ದಿದ್ದು. ಚಿಕ್ಕಪ್ಪ, ಚಿಕ್ಕಮ್ಮ, ನಾನು, ಅಮ್ಮ ಮತ್ತು ನನ್ನ ಇಬ್ಬರು ತಮ್ಮಂದಿರು. ಇವಾಗ ಸಕಲೇಶ್ಪುರ ಹತ್ರ ನಿಲ್ಸಿದ್ದೀವಿ. ಬ್ರೇಕ್ ತೊಗೊಂಡ್ವಿ ಕಾಫಿ ಕುಡಿಯೋಣ ಅಂತ. ನಾವಿಲ್ಲಿ ಬೆಂಗಳೂರು ಬಿಟ್ಟಾಗ 3:30 ಆಗಿತ್ತು. ಆನ್ ದಿ ವೇ ನಾವು ಗಣೇಶನ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಸಡನ್ ಪ್ಲ್ಯಾನ್ ಆಯಿತು. ಸರಿ ಅಲ್ಲಿ ಹೋದ್ವಿ. ಸಕಲೇಶ್ಪುರಲ್ಲಿ ಮಾತ್ರ ಮಳೆ ಬಿತ್ತು ಒಂದು ಸ್ವಲ್ಪ ಲೈಟಾಗಿ. ಧರ್ಮಸ್ಥಳದಲ್ಲಿ ಏನು ಮಳೆ ಇರಲಿಲ್ಲ. ಇವಾಗ ನಾವು ರೀಚ್ ಆಗಿರೋದು ಬಂದು ಸೌತಡ್ಕ ಗಣೇಶಗೆ. ನಾವೆಲ್ಲಿ ಹೋಗೋಷ್ಟೊತ್ತಿಗೆ 9:30 ಆಗೋಗಿತ್ತು. ಎಲ್ಲ ಕ್ಲೋಸ್ ಮಾಡಿದ್ವಿ, ಬಟ್ ದೇವಸ್ಥಾನ ಮಾತ್ರ ತೆಗ್ದಿತ್ತು. ನಾವು ಇವಾಗ ಸೌತಡ್ಕ ಗಣೇಶಗೆ ಬಂದಿದ್ದೀವಿ. ಇಲ್ಲಿ ಜಾಸ್ತಿ ಜನ ಇರಲಿಲ್ಲ, ಬರೀ 7-8 ಮೆಂಬರ್ಸ್ ಇದ್ದರು ಅಷ್ಟೇ. ದರ್ಶನ ಮಾತ್ರ ಚೆನ್ನಾಗಾಯಿತು. ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಇವಾಗ ಧರ್ಮಸ್ಥಳದ ಕಡೆ ಹೋಗ್ತಾ ಇದ್ದೀವಿ. ಫೈನಲಿ ಇವಾಗ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ನಾವಿಲ್ಲಿ ರೀಚ್ ಆಗೋಷ್ಟೊತ್ತಿಗೆ 10:30, 10:45 ಆಗಿತ್ತು. ಆದರೂ ರಶ್ ಇದ್ರು, ದರ್ಶನ ಮಾಡ್ತಾ ಇದ್ರು ಎಷ್ಟೊಂದು ಜನ. ನೋಡಿ ಗೈಸ್, ಸ್ಕೂಲ್ ಮಕ್ಕಳೆಲ್ಲ ಬಂದವೆ. ನಮ್ಮ ಸ್ಕೂಲ್ ಹೆಂಗೆ ಕರ್ಕೊಂಡು ಹೋಗೋದೇ ಇಲ್ಲ ಅಂತದಪ್ಪ. ನಿಮ್ಮ ಸ್ಕೂಲ್ ಯಾವುದು ಅಂತೇಳಿ ಸ್ಪಾನ್ಸರ್ ಮಾಡಿಸೋಣ. ಏನು ಇವಾಗ ಧರ್ಮಸ್ಥಳ ಇವಾಗ ನಾವೆಲ್ಲ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾವು ನೈಟ್ ಡೈರೆಕ್ಟ್ ಊಟಕ್ಕೆ ಹೋದ್ವಿ, ದರ್ಶನ ಮಾಡಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ದರ್ಶನ ಮಾಡೋಣ ಅಂತ ಇತ್ತು. ಅದಕ್ಕೇ ಊಟ ಎಲ್ಲ ಮುಗಿಸಿ ನಾವು ರೂಮ್ ಹುಡ್ಕೋಕ್ಕೆ ಅಂತ ಹೋದ್ವಿ. ಬಟ್ ರೂಮ್ ಅಂತೂ ಸಿಕ್ಕಿಲ್ಲ. ಎಲ್ಲ ರೂಮ್ಸು ಫುಲ್ ಆಗೋಗಿತ್ತು. ನಮ್ಮ ಚಿಕ್ಕಪ್ಪ ಆಮೇಲೆ ನಮ್ಮ ತಮ್ಮ ಎಲ್ಲ ಗುಂಡೋಡಿಸ್ತಾಯಿದ್ರು. ಅದಕ್ಕೇ ಇವಾಗ ನಾವು ಸ್ನಾನಕ್ಕೆ ಹೋಗ್ತಾ ಇದ್ದೀವಿ ನೇತ್ರಾವತಿ ನದಿಗೆ. ಇಲ್ಲೂ ಜನ ಇದ್ದರು. ತಾವು ಉಪಯೋಗಿಸಿಕೊಂಡಂತಹ ತಮ್ಮ ಹಳೆಯ ಬಟ್ಟೆಗಳನ್ನು ತೆಗೆದು ನದಿ ನೀರಲ್ಲಿ ಬಿಡುವುದು ಕಂಡು ಬರ್ತದೆ. ಹಳೆಯ ಬಟ್ಟೆಗಳನ್ನು ಇವಾಗ ನಾವು ದರ್ಶನಕ್ಕೆ ಬಂದಿದ್ದೀವಿ ಗೈಸ್. ತುಂಬ ರಶ್ ಇದ್ದಾರೆ. ತುಂಬ ರಶ್ ಇದೆ, ತುಂಬ ರಶ್ ಇದೆ. ಫುಲ್ ರಶ್ ಗೈಸ್, ಫುಲ್ ರಶ್. ಎಲ್ಲಿಂದ ಎಲ್ಲ ಕ್ಯೂ ದೇವ್ರೇ. ಇಲ್ಲಂತೂ ಫುಲ್ಲು ದೊಡ್ಡ ಕ್ಯೂ ಇತ್ತು ಮತ್ತು ಫುಲ್ ಬಿಸಿಲಿತ್ತು. ಮಸ್ತಾಗಿದೆ. ಇದು ಬಂದು 200 ರೂಪೀಸ್ ಕ್ಯೂ. ಇಲ್ಲೂ ಫುಲ್ಲು ರಶ್ ಇದ್ರು. ಬರೋ ಪ್ಲ್ಯಾನ್ಸ್ ಏನು ಕ್ಯಾನ್ಸಲ್ ಮಾಡ್ಕೊಂಬಿಡ್ರಿ ಗೈಸ್. ಬನ್ನಿ ಬನ್ನಿ. ಹತ್ತುವರೆಗೆ ಬಂದಿದ್ದು, ಇನ್ನೂ ದರ್ಶನ ಆಗಿಲ್ಲ. ಆಲ್ಮೋಸ್ಟ್ ಫ್ರೀ ಐತೆ. ಹೋದ್ರೆ ಹೋಗ್ಕೊಳ್ತಾರೆ, ನಿಧಾನಕ್ಕೆ ಹೋಯ್ತವ್ರೆ. ಸೊ ಗೈಸ್, ಇವಾಗ ಫೈನಲ್ ಆಗಿ 3rd ಬ್ಲಾಕ್ ತನಕ ಬಂದಿದ್ದೀವಿ. 5th ಬ್ಲಾಕಿಂದ. ಇವನು ಟಕ್ಲ ಅಂತ ಗೈಸ್. ನಿದ್ದೆ ಮಾಡ್ತಾನೆ ನೋಡಿ ಗೈಸ್. ಅಕ್ಷಯ್ ಬರೀ ಡೌಗಳಿಂದ ಭಕ್ತಾದಿಗಳೊಬ್ಬರ ಎಕ್ಸಾಕ್ಟಾಗಿ 10:30 ಹೋಗ್ಬಿಟ್ಟು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದು ದರ್ಶನಕ್ಕೆ ಅಂತ.
ಈವ್ನಿಂಗ್ 5 o'clock ಆಚೆ ಬಂದಿದ್ದೀವಿ ದೇವಸ್ಥಾನದಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು. ಗೈಸ್ ಇವಾಗ ಪೂಜೆ ಎಲ್ಲ ಆಗಿದೆ. ಇವಾಗ ನೆಕ್ಸ್ಟ್ ಉಡುಪಿಗೆ ಹೋಗ್ತಾ ಇದ್ದೀವಿ. ಆಫ್ಟರ್ 8 hours ದರ್ಶನ ಸಿಕ್ಕಿದ್ದು ನಮಗೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಕುಮಾರ್? 8 hours ಸಾರಿ ಟಕ್ಲಾ ಹೆಂಗಿತ್ತು 8 hours ಎಕ್ಸ್ಪೀರಿಯನ್ಸು? 8 hours ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಬಿಸಿಲು ನಿದ್ದೆ ಬಂದಿಲ್ವಾ? ನಿದ್ದೆ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ತಿನ್ಕೊಂಡು ಬಂದಾಗ ಗೈಸ್ ಇವರು ಅಷ್ಟೇ ಗೈಸ್. ನಾನು ತಿಂದೆ ನಿದ್ದೆ ಮಾಡಿಲ್ಲ. ನೋಡಿ ಬಾಯ್ ಹೇಳ್ತೀನಿ ಧರ್ಮಸ್ಥಳದಲ್ಲಿ ಇವಾಗ ಹೊಸದಾಗಿ ಕ್ಯೂ ಕಾಂಪ್ಲೆಕ್ಸ್ ಅಂತ ಎಲ್ಲ ಮಾಡ್ತಿದ್ದಾರೆ. ಇವಾಗ ಧರ್ಮಸ್ಥಳದಿಂದ ನಾವು ಹೋಗ್ತಾ ಇದ್ದೀವಿ ಉಡುಪಿ ಕಡೆ. ಇಲ್ಲಿ ರಾಮನ ದೇವಸ್ಥಾನ ಇದೆ. ನಾನು ಯಾವತ್ತೂ ಹೋಗಿರಲಿಲ್ಲ ಇಲ್ಲಿಗೆ, ಫಸ್ಟ್ ಟೈಮ್ ಹೋದೆ. ಬಟ್ ಚೆನ್ನಾಗಿದೆ ಒಳಗಡೆ ಎಲ್ಲ. ಡ್ರಿಂಕಿಂಗ್ ವಾಟರ್. ತಮಾಷೆ ಮಾಡ್ತದೆ. ನಿಮ್ಮ ಅಪ್ಪ ಹೋಗ್ಬಿಟ್ಟು ಬರ್ತದೆ. ಇವಾಗ ನಾವು ಬಂದು ರೀಚ್ ಆಗಿದ್ದೀವಿ ಉಡುಪಿಗೆ. ನೋಡಿದ್ರಲ್ಲ ಟ್ರಾಫಿಕ್. ಇದು ಬಂದು ಪಾರ್ಕಿಂಗ್ ಲಾಟ್ ಹತ್ರ ಎಷ್ಟು ಗಾಡಿಗಳಿದ್ವು ಅಂದರೆ ಎಲ್ಲ ಬರೀ ಸ್ಕೂಲ್ ಮಕ್ಕಳೇನೇ ಜಾಸ್ತಿ ಇದ್ದಿದ್ದು. ಎಲ್ಲ ಹಾಲಿಡೇಸ್ಗೆ ಟ್ರಿಪ್ ಕರ್ಕೊಂಬಂದುಬಿಟ್ಟಿದ್ದಾರೆ. ಫುಲ್ ರಶ್ ಅಂದರೆ ರಶ್ ಉಡುಪಿ ಕೂಡ. ಇದು ಬಂದು ದೇವ್ರಿಗೆ ಮಹಾಮಂಗಳಾರತಿ ಮಾಡ್ತಾಯಿದ್ರು ನೈಟು. ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ, ಅದಕ್ಕೇ ಇಲ್ಲಿ ಆಚೆ ಕಡೆ ಮಹಾಮಂಗಳಾರತಿ ಮಾಡ್ತಿದ್ದಿಲ್ಲ ಟಿ ವಿಯಲ್ಲಿ ಹಾಕಿದ್ರು, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಅಂತೇಳಿ ಇವಾಗ ಕೀರ್ತನ ಏನಕ್ಷೆ ಇದು ಹಾರ್ಟು? ಅದು ನನ್ನ ಹೃದಯಕ್ಕೆ. ಯಾರು ಹೃದಯ? ಬೀಚಿಗೆ ರೆಡಿ ಆಗ್ಬಿಟ್ಟವ್ರು ಅಕ್ಷಯ್ ಅಲ್ವಾ? ಅಕ್ಷಯ್ ಹೋಗಿದ ತಕ್ಷಣ ಮುಳುಗೋದೆ. ಮುಳುಗದೆಲ್ಲ ಮುಳುಗಿಸ್ತೀರಲ್ಲ. ಮುಳುಗಿಸ್ತೀವ? ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಹಂಗೆ ಮಾಡ್ಬಿಡೋಣ ಅಕ್ಷಯ್ಗೆ. ಸೊ ಇವಾಗ ನಾವು ಬಂದು ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೀವಿ. 1 day ಫುಲ್ ಮಲ್ಪೆ ಬೀಚ್ ಅಂತ ಅಂದ್ಕೊಂಡಿದ್ವಿ. ಫುಲ್ ಸಖತ್ ಎಂಜಾಯ್ ಮಾಡಿದ್ದೀವಿ ಮಾತ್ರ ಮಲ್ಪೆ ಬೀಚಲ್ಲಿ. ಮಲ್ಪೆ ಬೀಚ್ಗೆ ಬಂದ್ವಿ. ಕಾರಿಗೆ ಇಷ್ಟು ಟಿಕೆಟ್ ತಗೊಂಡಾಗಿದೆ. ಈಗ ಹೋಗ್ಬಿಟ್ಟು ಪಾರ್ಕಿಂಗ್ ಮಾಡೋದು. ಪಾರ್ಕಿಂಗ್ ಮಾಡಿಬಿಟ್ಟು ಆಟ ಆಡೋದು, ನೀರಿಗೆ ಇಳಿದ್ಬಿಡೋದು ಅಷ್ಟೇ. ಗೈಸ್ ಈಗ ನಾವು ಬೀಚ್ ಬಂದಾಗಿದೆ. ಗಾಡಿ ಎಲ್ಲ ನಿಲ್ಸಾಗಿದೆ. ಈಗ ಹೋಗ್ತಾ ಇದೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಮಾರ್ಬಿಡ್ತಾವ್ರ ನನ್ನ ಕಿಡ್ನಿನ. ಇವಾಗ ಅಕ್ಷಯ್ ಕಿಡ್ನಿನ ಮಾರ್ಬಿಡೋದು. ದುಡ್ಡಿಲ್ಲ ಅದಕ್ಕೆ ಅಕ್ಷಯ್ ಕಿಡ್ನಿನ ಮಾರ್ಬಿಡೋದು. ಮೀನು ಸ್ಟಾರ್ಟೇಜ್ ಆಗ್ಬಿಟ್ಟದೆ ಎಲ್ಲ ಅಲ್ವಾ ಅಕ್ಷಯ್? ಇವಾಗ ಮಾರ್ಬಿಡೋಣ ಅಕ್ಷಯ್ ಕಿಡ್ನಿನ. ಯಾವ್ದು ಅಂಗಡಿ ಓಪನ್ ಆಗಿಲ್ಲ ಅಂತ ಹೇಳು. ಅಕ್ಷಯ್ ಕಿಡ್ನಿ ಸೇಫ್ ಆಗಿದೆ. ಇವಾಗ ಯಾವ್ದು ಅಂಗಡಿ ಓಪನ್ ಆಗಿಲ್ಲ ಇನ್ನ. ಕಿಡ್ನಿ ಸೇಫ್ ಆಗಿದೆ ಅಂತ ಹೇಳು. ಅಲ್ಲೋಪನ್ ಆಗಿಲ್ಲಪ್ಪ ಅದು. ಎಲ್ಲ ಓಪನ್ ಆಗಿದೆ, ಎಲ್ಲ ಕ್ಲೋಸ್ ಆಗಿದೆ ಅಲ್ವಾ ಇನ್ನ? ಸ್ಕೂಲವರಲ್ಲ ಅವರೇ. ನೆನ್ನೆ ಜಾಸ್ತಿ ಸ್ಕೂಲವರೇ ಇರೋದು. ನೆನ್ನೆ ಉಡುಪಿಯಲ್ಲೂ ಇದ್ರು. ನಾವೆಲ್ಲ ಬೀಚ್ ಬಗ್ಗೆ ಥಿಂಕ್ ಮಾಡ್ತಿದ್ರೆ ಇಲ್ಲ ಬೋನೆ ಕ್ರಿಕೆಟ್ ಬಗ್ಗೆ ಥಿಂಕ್ ಮಾಡೋಣ. ಗೈಸ್ ಫೈನಲಿ ಬೀಚಿಗೆ ಬಂದಿದ್ದೀವಿ. ಇಲ್ಲಿಂದನೇ ಗೈಸ್ ಸೆಂಟ್ ಮೇರಿ ಐಲ್ಯಾಂಡ್ಗೆ ಹೋಗೋದು. ಅಕ್ಷಯ್ ನೆಕ್ಸ್ಟ್ ಕಿಡ್ನಿ ಬರೋದಕ್ಕೆ ಇವಾಗ ರೆಡಿ ಮಾಡ್ತಾವನೆ. ಇವನು ಆಡಿ ಅಂದ್ರೆ ಹೋಗಿ ನೀ ಎಲ್ಲ ಮುಳುಗ್ಬಿಟ್ಟು ಬಂದಾಗ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಹೋಗೋಣ ಬನ್ನಿ. ಬರ್ತಲ್ಲ ತಾನೇ ಅದು ನಿಮ್ಮ ದೊಡ್ಡಮ್ಮ ಎಲ್ಲಿ? ವಿಡಿಯೋ ಆನಲ್ಲಿದೆ. ಮೊನ್ನೆ ಬಂದ್ರು
ಗೈಸ್ ಈಗ ನಮ್ಮಮ್ಮ ಕೆಲಸ ಮಾಡ್ತಾರೆ. ಇವಾಗ ಕ್ಯಾಸಲ್ ಕಟ್ತಾ ಇದೀವಿ ಗೈಸ್. ಸಾಕು ನಿಲ್ಸಮ್ಮ. ಇವಾಗ ಡೋರೆಲ್ಲ ಮಾಡೋಣ. ಬೇಗ ಎದ್ದೇಳು, ಬೇಗ ಹಾಕು. ಮಣ್ಣಲ್ಲೇ ಆಡ್ತಿದ್ದಾನೆ ಗೈಸುನ್ ಬರೀ. ಮಲ್ಪೆ ಅಂತೂ ಫುಲ್ಲು ಬಿಸಿಲಿತ್ತು, ಬಟ್ ನೀರಲ್ಲಂತೂ ಫುಲ್ ಕೋಲ್ಡ್ ಇತ್ತು, ಚೆನ್ನಾಗಿತ್ತು ಒಂಥರ. ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿತ್ತು. ಇವಾಗ ಭುವನಣ್ಣ ಕ್ರಿಕೆಟ್ ಆಡ್ತಿದ್ದಾನೆ. ಒಡಿ ಒಡಿ. ಇವಾಗ ಒಂದು ಆಡಿ ಎಲ್ಲ ಆಯ್ತು ಗೈಸ್. ನೆಕ್ಸ್ಟ್ ಇವಾಗ ನಾವು ಬೀಚ್ಗೆ ಇಳಿಯೋಣ ಬನ್ನಿ. ಹ್ಯಾಪಿನಾ? ಕ್ರಿಕೆಟ್ ಅಂತಿದ್ದೆ. ಹಾಂ ಓಕೆ, ಇವಾಗ ನಾವು ನೀರಿಗೆ ಇಳಿಯೋಣ ಬನ್ನಿ ಗೈಸ್. ಮಲ್ಪೆ ಫುಡ್ ಫೆಸ್ಟಿವಲ್ ನಡೀತಿದೆ ಗೈಸ್, ಬೀಚಲ್ಲೇ ಹಾಕಿದ್ದಾರೆ. ಎಲ್ಲರೂ ಒಂದು ಸ್ವಲ್ಪ ಬೀಚಲ್ಲಿ ಆಟ ಆಡಾದ್ಮೇಲೆ ಎಲ್ಲರಿಗೂ ಹೊಟ್ಟೆ ಹಸಿತಾ ಇತ್ತು. ಅದಕ್ಕೇ ಈ ಕಡೆ ಫಿಶ್ ತಿನ್ನೋಣ ಅಂತ ಬಂದ್ವಿ. ನನಗೆ ಕ್ರ್ಯಾಬ್ ತಿನ್ನಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು. ಸೊ ಅದಕ್ಕೇ ಇಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಬಟ್ ಸಖತ್ತಾಗಿತ್ತು ಗೈಸ್. ಇವಾಗ ಕ್ರ್ಯಾಬ್ ಬಂದಿದೆ. ಕ್ರ್ಯಾಬ್ ಮಾರ್ನಿಂಗಿಂದ ಈವ್ನಿಂಗ್ ತನಕ ಹಾಡಿದ್ವಿ. ಮಾರ್ನಿಂಗ್ 9:30ಗೆ ಹೋಗಿದ್ದು, ಈವ್ನಿಂಗ್ 4:30 ತನಕ ಹಾಡಿದ್ವಿ. ಬೀಚಲ್ಲೇ ಇದ್ವಿ, ಸಖತ್ ಎಂಜಾಯ್ ಮಾಡಿದ್ವಿ ಮಾತ್ರ. ನಾವು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ 4:30 ಆಗಿತ್ತು. ಸೊ ಹೀಗಿತ್ತು ನನ್ನ 2 days ಟ್ರಿಪ್. ನಾನಂತೂ ಸಖತ್ ಎಂಜಾಯ್ ಮಾಡಿದ್ದೀನಿ. ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಈಗಲೇ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.